Morning everyone. In the last class we are discussing the concept about the types of processor and main memory organization, and today concept we are discussing the RAM, primary storage and secondary storage. I already told in the last class. So this random access memory is a primary storage. So here primary storage of a computer is often referred to as RAM because of its random access capability. So here the storage should be in the form of a random mode. That's why we say the name is random access capability. Okay, and RAM chips are volatile memory. So here RAM chips are volatile memory. Whatever given the datas and instruction, that should be volatile one, means varies one ಅಂತ ಹೇಳ್ತಿದ್ದೇವೆ. And a computer's motherboard is designed in a manner that the memory capacity can be enhanced by adding more memory chips. So ನೋಡ್ರಿ, ಮದರ್ ಬೋರ್ಡ್ಸ್ದಲ್ಲಿ ಚಿಪ್ಸನ್ನು ನಾವೇನು ಮಾಡಿರ್ತೀವಿ, ಡಿಸೈನ್ಡ್ ಮ್ಯಾನರ್ದಲ್ಲಿ ಸ್ಟೋರ್ ಮಾಡಿರ್ತೀವಿ. ದಟ್ ದ ಮೆಮೊರಿ ಕೆಪಾಸಿಟಿ ಕ್ಯಾನ್ ಬಿ. ಸೊ ಆ ಮೆಮೊರಿ ಕೆಪಾಸಿಟಿನ ನೀವೇನಾದರೂ ಎನ್ಹಾನ್ಸ್ ಚೇಂಜ್ ಮಾಡ್ತೀರಿ ಅಂತಂದರೆ ಬೈ ಆ್ಯಡಿಂಗ್ ಮೋರ್ ಮೆಮೊರಿ ಚಿಪ್ಸ್. ಆ ಮದರ್ ಬೋರ್ಡ್ಸ್ದಲ್ಲಿ ನೀವು ಮೆಮೊರಿ ಚಿಪ್ಸನ್ನು ಮೋರ್ ದ್ಯಾನ್ ಒನ್ ಆ್ಯಡ್ ಮಾಡ್ತೀರಿ ಅಂತಂದೇಳಿ. ಓಕೆ, ಆ್ಯಂಡ್ ದ ಅಡಿಷ್ನಲ್ ರ್ಯಾಮ್ ಚಿಪ್ಸ್ which plug into special sockets on the motherboard. So additional RAM chips ಅನ್ನು ನೀವೇನಾದರೂ ಮದರ್ ಬೋರ್ಡ್ದಲ್ಲಿ ಇನ್ಸರ್ಟ್ ಮಾಡ್ತೀರಿ ಅಂತಂದರೆ, ಪ್ಲಗ್ ಮಾಡ್ತೀರಿ ಅಂತಂದರೆ ಇಂಟು ಸ್ಪೆಷಲ್ ಸಾಕೆಟ್ಸನ್ನು ನೀವೇನಾದರೂ ಪ್ಲಗ್ ಮಾಡ್ತೀರಿ ಅಂತಂದರೆ ದಟ್ ಆರ್ ನೌನ್ ಆಸ್ ಸಿಂಗಲ್ ಇನ್ ಲೈನ್ memory modules, in short mode ಸಿಮ್ಸ್ ಅಂತ ಹೇಳ್ತಾ ಇದ್ದೀವಿ ನಾವು, ಹೌದಾ? ಸೊ ಅದನ್ನು ನೀವೇನಾದರೂ ಸ್ಪೆಷಲ್ ಸಾಕೆಟ್ಸನ್ನು ಮದರ್ ಬೋರ್ಡ್ಸ್ದಲ್ಲಿ ಪ್ಲಗ್ ಮಾಡ್ತೀರಿ ಅಂತಂದರೆ ಅಡಿಷ್ನಲ್ ರ್ಯಾಮ್ ಆರ್ ಅಡಿಷ್ನಲ್ ರ್ಯಾಮ್ ಚಿಪ್ಸ್, ಅದಕ್ಕೆ ಏನಂತ ಕರಿತಾ ಇದ್ದೀವಿ, ಸಿಂಗಲ್ ಇನ್ ಲೈನ್ ಮೆಮೊರಿ ಮಾಡ್ಯೂಲ್ಸ್, ಇನ್ ಶಾರ್ಟ್ ಮೋಡ್ called as ಸಿಮ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಗೋ ಥ್ರೂ ದ ನೆಕ್ಸ್ಟ್ ಒನ್, ರೋಮ್, ರೀಡ್ ಓನ್ಲಿ ಮೆಮೊರಿ. ಸೊ ರೋಮ್ ಈಸ್ ಎ ನಾನ್ volatile memory chip, whereas RAM is a volatile, whereas ROM is a non-volatile memory chip. And one more, data can be stored in a ROM, can only be read and used. They cannot be changed. ಸೊ ರ್ಯಾಮ್ದಲ್ಲಿ ಏನು ಹೇಳಿದೆ ನಾನು, ಡಾಟಾಸನ್ನು ಚೇಂಜ್ ಮಾಡ್ಬೋದು, ಬಟ್ ರೋಮ್ನಲ್ಲಿ ಡಾಟಾಸನ್ನು ಚೇಂಜ್ ಮಾಡೋದಕ್ಕೆ ಬರಲ್ಲ, ಬಟ್ ವಿ ಕ್ಯಾನ್ ರೀಡ್ ಇಟ್ ಆ್ಯಂಡ್ ವಿ ಕ್ಯಾನ್ use it. Okay, and ROMs are mainly used to store programs and data which do not change and are frequently used. So ROMsನ ಮೇನ್ ಯೂಸೇಜ್ ಏನಪ್ಪ ಅಂತಂದರೆ, ಪ್ರೋಗ್ರಾಮ್ಸನ್ನು ಮತ್ತು ಡಾಟಾಸನ್ನು ಸ್ಟೋರ್ ಮಾಡ್ತೀವಿ, ಆ್ಯಂಡ್ ವಿಚ್ ಡು ನಾಟ್ ಚೇಂಜ್, ಅದನ್ನು ಚೇಂಜ್ ಮಾಡೋದಕ್ಕೆ ಬರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಬೂಟ್ ಪ್ರೋಗ್ರಾಮ್ ಬೇಕಿದ್ರೆ ನೋಡ್ರಿ, ನೀವು ಕಂಪ್ಯೂಟರ್ನ
ಆನ್ ಮಾಡಬೇಕಾದಾಗ ನಿಮಗೆ ಅಲ್ಲೇನಾಗುತ್ತಾ ಬೂಟಿಂಗ್ ಪ್ರಾಸೆಸ್ ಈಸ್ ಲೋಡಿಂಗ್ ಅಂತ ಬರುತ್ತೆ. ದಟ್ ಬೂಟಿಂಗ್ ಪ್ರಾಸೆಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ರೋಮ್ ಅಂತಂದೆ ಹೇಳ್ತಾ ಇದ್ದಾನೆ. ಓಕೆ, ಆ್ಯಂಡ್ ಸಮ್ classifications are available in the ROM concept. Okay, what are those? We will discuss the next concept. So the topic is types of ROMs. Here manufacturer programmed ROM is nothing but data is burnt by the manufacturer of the electronic equipment in which it is used. ಸೊ ಇಲ್ಲಿ ಪಿ ರೋಮನ್ನು ಅಥವಾ ಪ್ರೋಗ್ರಾಮ್ಡ್ ರೋಮನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಂತಂದರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿರೋ ಪಿ ರೋಮನ್ನು ಎಲ್ಲಿ ಯೂಸೇಜ್ ತಗೋತಾ ಇದ್ದೀರಿ? ಡಾಟಾ ಈಸ್ ಬರ್ನ್ಡ್. ಅಲ್ಲಿ ಡಾಟಾ ಏನಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ ಅವನು. ಬರ್ನ್ಡ್ ಬೈ ದ ಮ್ಯಾನುಫ್ಯಾಕ್ಚರರ್ ಆಫ್ ದ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್. ಸೊ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮ್ದಲ್ಲಿ ಡಾಟಾ ಏನಾಗುತ್ತೆ ಅಂತ ಹೇಳ್ತಾನೆ ಅವನು, ಬರ್ನ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಸೊ ನೆಕ್ಸ್ಟ್ ಥಿಂಗ್ ಈಸ್ ಯೂಸರ್ ಪ್ರೋಗ್ರಾಮ್ಡ್ ರೋಮ್ ಆರ್ ಪ್ರೋಗ್ರಾಮೆಬಲ್ ರೋಮ್. ಸೊ ಇಲ್ಲಿ ನೋಡ್ರಿ, ದ ಯೂಸರ್ ಕ್ಯಾನ್ ಲೋಡ್ ಆ್ಯಂಡ್ ಸ್ಟೋರ್ read only programs and data in it. ಸೊ ಯೂಸರ್ಗೆ ಡಾಟಾ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತಾನೆ ಅವನು, ಡಾಟಾ ಮತ್ತು ಪ್ರೋಗ್ರಾಮು ಲೋಡ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ರೀಡ್ ಓನ್ಲಿ ಮೋಡ್. ರೀಡ್ ಫಾರ್ಮ್ನಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಕಮ್ ಟು ದ ನೆಕ್ಸ್ಟ್, ಎರೇಸಬಲ್ ಪ್ರೋಗ್ರಾಮೆಬಲ್ ರೋಮ್, ಇ ಪಿ ರೋಮ್ ಅಂತಂದೆ ಹೇಳ್ತೀವಿ. ಹೌದಾ? ಹಿಯರ್ ದ ಯೂಸರ್ ಕ್ಯಾನ್ ಎರೇಸ್ ದ ಇನ್ಫಾರ್ಮೇಷನ್ ಆ್ಯಂಡ್ ಸ್ಟೋರ್ಡ್ ಇನ್ ಇಟ್. ಸೊ ಇಲ್ಲಿ ಯೂಸರ್ ಏನು ಮಾಡ್ಬೋದು, ಡಾಟಾಸ್ ಒಂದು ವೇಳೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ಇನ್ಫಾರ್ಮೇಷನ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ವಿ ಕ್ಯಾನ್ ಎರೇಸ್ ಇಟ್. ಓಕೆ, ಎರೇಸ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಬೋದು. ಆ್ಯಂಡ್ ದ ಚಿಪ್ ಕ್ಯಾನ್ ಬಿ ರೀಪ್ರೋಗ್ರಾಮ್ಡ್. ಚಿಪ್ಪದಲ್ಲಿ ಇರೋ ಪ್ರೋಗ್ರಾಮನ್ನು ನಾವೇನು ಮಾಡ್ಬೋದು, ರೀಪ್ರೋಗ್ರಾಮ್ ಮತ್ತೆ ಬರೆದ್ಬಿಟ್ಟು ಟು ಸ್ಟೋರ್ ನ್ಯೂ ಇನ್ಫಾರ್ಮೇಷನ್. ಸೊ ರೀಪ್ರೋಗ್ರಾಮ್ ಬರೆದ್ಬಿಟ್ಟು ಇನ್ನೊಂದು ಸಾರ್ತಿ ಇನ್ಫಾರ್ಮೇಷನನ್ನು ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಟೈಪ್ ಈಸ್ ultraviolet erasable programmable read only memory. ಹೌದಾ? ಸೊ ಎ ಟೈಪ್ ಆಫ್ ಇ ಪಿ ರೋಮ್ chip in which the stored information is erased by exposing the chip for some time to ultraviolet light. ಡಾಟಾಸನ್ನು, ಇನ್ಫಾರ್ಮೇಷನ್ನ ಎರೇಸ್ ಮಾಡ್ತೀರಿ. ಹೌದಾ? ಇ ಪಿ ರೋಮ್ದಲ್ಲಿ. ಬಟ್ ಅದೇ ಡಾಟಾಸನ್ನು ಎರೇಸ್ ಮಾಡ್ತೀರಿ ಅಂತಂದರೆ ಥ್ರೂ ಸಮ್ ಎಕ್ಸ್ಪೋಸಿಂಗ್ ಚಿಪ್ ಫಾರ್ ಸಮ್ ಟೈಮ್ ಟು ultraviolet light. Make use of the UV light. We can also erase the data or erase the information and expose the chip. ಸೊ ಎಕ್ಸ್ಪೋಸ್ ಕೂಡ ನೀವೇನು ಮಾಡ್ಬೋದು ಅಂದರೆ ಡಿಸ್ಪ್ಲೇ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ನೆಕ್ಸ್ಟ್ ಥಿಂಗ್ ಈಸ್ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೆಬಲ್ ಇ ಪಿ ರೋಮ್. Sometimes this double EPROM is also called as flash memory. Okay, this can be used a type of EPROM chip in which the stored information is erased by using high voltage. Previous ಲೈಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಡಾಟಾಸನ್ನು ಎರೇಸ್ ಮಾಡಿದ್ವಿ. ಇಲ್ಲಿ
ಎಲೆಕ್ಟ್ರಾನಿಕ್ ವೋಲ್ಟೇಜ್ ಆರ್ ಎಲೆಕ್ಟ್ರಾನಿಕ್ ಪಲ್ಸಸ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಡಾಟಾಸನ್ನು ಏನು ಮಾಡ್ತಾ ಇದ್ದೀವಿ, ಎರೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಲಾಸ್ಟ್ ಮೆಮೊರಿ ಆ್ಯಂಡ್ ಲಾಸ್ಟ್ ಟೈಪ್ಸ್ ಆಫ್ ಮೆಮೊರಿ, ದಟ್ ಈಸ್ ಕ್ಯಾಚೆ ಮೆಮೊರಿ. ಇಟ್ ಈಸ್ ಕಾಮನ್ಲಿ used for minimizing the memory processor speed mismatch. ಸೊ ನೋಡ್ರಿ, ಕ್ಯಾಚೆ ಮೆಮೊರಿದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ಡಾಟಾಸನ್ನು ಸ್ಟೋರ್ ಮಾಡಿರೋದು ಮೆಮೊರಿ ಪ್ರಾಸೆಸರ್ ಸ್ಪೀಡ್ ಏನಾದರೂ ವೇರಿಯೇಷನ್ ಆಯಿತು ಅಂದರೆ, ಮಿಸ್ ಮ್ಯಾಚ್ ಆಯಿತು ಅಂತಂದರೆ, ಅದನ್ನೇನು ಮಾಡ್ತಾ ಇದ್ದಾರೆ ಇವರು, ಮಿನಿಮೈಸ್ ಮಾಡ್ತಾರೆ. ಅಂದರೆ ಸಮ್ ಟೈಮ್ ಸ್ಪೀಡನ್ನು ಏನು ಮಾಡ್ತಾ ಇದ್ದಾರೆ, ರೆಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಆ್ಯಂಡ್ ಇಟ್ ಈಸ್ ಆ್ಯನ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಸ್ಮಾಲ್ ಮೆಮೊರಿ ಬಿಟ್ವೀನ್ CPU ಆ್ಯಂಡ್ ಮೇನ್ ಮೆಮೊರಿ. ಎಕ್ಸ್ಟ್ರೀಮ್ಲಿ ಫಾಸ್ಟ್ ಕಂಪೇರ್ ಟು ದ ಫಾಸ್ಟ್, ಇಟ್ ಈಸ್ ವೆರಿ ಫಾಸ್ಟ್ ಅಂತ ಹೇಳ್ತೀವಿ. ಸ್ಮಾಲ್ ಮೆಮೊರಿ ಬಿಟ್ವೀನ್ CPU, ಇಟ್ ಈಸ್ ಅ ಸ್ಮಾಲ್ ಮೆಮೊರಿ ಬಿಟ್ವೀನ್ CPU ಆ್ಯಂಡ್ ಮೇನ್ ಮೆಮೊರಿ. CPU ಮತ್ತು ಮೇನ್ ಮೆಮೊರಿ ಇನ್ ಬಿಟ್ವೀನ್ ಏನಿರುತ್ತೆ, ಸ್ಮಾಲ್ ಮೆಮೊರಿ ಇರುತ್ತೆ. whose access time is closer to the processing speed of the CPU. Almost similar time or almost closer time is taken by the cache memory. It is used to temporarily store very active data and instructions during processing. ಸೊ ಇಲ್ಲಿ ಡಾಟಾಸನ್ನು ನೀವೇನಾದರೂ ಸ್ಟೋರ್ ಮಾಡ್ತೀರಿ ಅಂತಂದರೆ, ಅಥವಾ ಇನ್ಸ್ಟ್ರಕ್ಷನ್ಸನ್ನು ನೀವೇನಾದರೂ ಸ್ಟೋರ್ ಮಾಡ್ತೀರಿ ಅಂತಂದರೆ, ದಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಟೆಂಪ್ರರಿ ಬೇಸಿಸ್ದಲ್ಲಿ ಸ್ಟೋರ್ ಮಾಡ್ತೀರಾ ಅಂತ ಹೇಳ್ತಾನೆ, ಡ್ಯೂರಿಂಗ್ ಪ್ರಾಸೆಸಿಂಗ್ ಟೈಮ್ ಅಂತಂದೇಳಿ. ಓಕೆ, ಸೊ ದೀಸ್ ಆರ್ ಆಲ್ ದ classification of memory or types of memory. I hope you students the concept is cleared very well. In the next class I will discuss some more concept related to your syllabus. Thank you, one and all.